ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರದೀಪ್ ಫುಡ್ ನ್ಯೂಟ್ರಿಷನಿಸ್ಟ್. ಇವತ್ತು ಜನವರಿ 1, ಹೊಸ ವರ್ಷ, ಹೊಸ ಕ್ಯಾಲೆಂಡರ್ ಇಯರು. ಏನಾದರೂ ನಾವು ರೆಸೊಲ್ಯೂಷನ್ಗಳನ್ನ ಮಾಡಬೇಕು ಅನ್ನೋದು ನಮ್ಮ ಮೈಂಡಲ್ಲಿರುತ್ತೆ. ಏನೆಲ್ಲ ರೆಸೊಲ್ಯೂಷನ್ಗಳು ಮಾಡಬಹುದು? ಒಂದು, ಕೆರಿಯರನ್ನು ಬಿಲ್ಡ್ ಮಾಡ್ಕೊಬಹುದು. ಒಳ್ಳೆಯದಾಗಿರ್ತಕ್ಕಂತಹ ವೃತ್ತಿ ಜೀವನವನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮುಖೇನ. ಫೇಲ್ ಆಗಿದ್ರೆ ಸಪ್ಲಿಮೆಂಟ್ರಿ ತಗೊಂಡು ಎಕ್ಸಾಮ್ಸ್ಗಳನ್ನ ತಗೊಂಡು ಅವನ್ನು ಕ್ಲಿಯರ್ ಮಾಡ್ಕೊಬಹುದು. ಇನ್ನು ಕೆಲವೊಬ್ರದ್ದು ಸಂಬಂಧಗಳು ಹಾಳಾಗಿರುತ್ತೆ, ಆ ಸಂಬಂಧಗಳು ಹಾಳಾಗಿರುವಂಥದ್ದನ್ನು ಕೂಡ ಸರಿಪಡಿಸ್ಕೊಬಹುದು. ನಮ್ಮ ಆರೋಗ್ಯವನ್ನು ಹೊರತುಪಡಿಸಿ, ನಮ್ಮ ಹೆಲ್ತನ್ನು ಹೊರತುಪಡಿಸಿ ಜೀವನದಲ್ಲಿ ಬಹುತೇಕ ಎಲ್ಲವನ್ನು ಕೂಡ ನಾವು ಬದಲಾವಣೆ ಮಾಡಬಹುದು. ಅಂದರೆ ನಮ್ಮ ವೃತ್ತಿ ಜೀವನ ಪುನರಾರಂಭಿಸ್ಬೋದು, ಹಣವನ್ನು ಮರಳಿ ಪಡಿಬಹುದು, ಸಂಬಂಧಗಳನ್ನ ಸರಿಪಡಿಸ್ಕೊಳ್ಬೋದು. ಆದರೆ ಒಂದು ಸಲ ನಮ್ಮ ಆರೋಗ್ಯ ಏನಾದರೂ ಹಾಳಾದರೆ, ನಮ್ಮ ದೇಹ ಒಮ್ಮೆ ಏನಾದರೂ ಕೊಲ್ಯಾಪ್ಸ್ ಆದರೆ ನಿಜವಾಗಿಯೂ ಕೂಡ ಮೊದಲಿನ ಥರ ನಮ್ಮ ಬಾಡಿ ಕೆಲಸ ನಿರ್ವಹಿಸಲ್ಲ. ಅಂದರೆ ಮುಂಚೆ ನಾವು ಹೇಗೆ ಎಷ್ಟು ಎನರ್ಜೆಟಿಕ್ ಆಗಿದ್ವಿ, ಎಷ್ಟು ಹೆಲ್ತಿ ಆಗಿದ್ವಿ, ಆ ಹೆಲ್ತನ್ನು ಮರಳಿ ನಾವು ಪಡೆಯೋದಕ್ಕಾಗಲ್ಲ. ಹಾಗಾಗಿ ಈ ವರ್ಷದ ಟಾಪ್ ರೆಸೊಲ್ಯೂಷನ್ನು ಹೆಲ್ತ್ ಶುಡ್ ಬಿ ಟಾಪ್ ಇನ್ ಪ್ರಿಯಾರಿಟಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಲೈಕ್ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಸಫರಿಂಗ್ ಅಂತ ಹೇಳಿ ಒಂದು, ಮತ್ತು ನಮ್ಮ ಆರೋಗ್ಯಕ್ಕೆ ಮೊದಲ ಆದ್ಯತೆ ಕೊಡಬೇಕು ಅನ್ನೋದು. ಅಂದರೆ ಹಾಗಾಗಿ 2026 ನ್ಯೂ ಇಯರ್, ನ್ಯೂ ಕ್ಯಾಲೆಂಡರ್ ಇಯರಲ್ಲಿ ನಮ್ಮೆಲ್ಲರ ಚಿತ್ತ ನಮ್ಮ ಆರೋಗ್ಯದತ್ತ ಅಂತ ಹೇಳ್ತಾ, ಈ ವರ್ಷ ನಿಮ್ಮ ಹೆಲ್ತನ್ನು ಟಾಪ್ ಪ್ರಿಯಾರಿಟಿಯಾಗಿ ಇಟ್ಕೊಂಡು ನಿಮ್ಮ ಹೆಲ್ತನ್ನು ಕಾಪಾಡ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮ ಹೆಲ್ತ್ ಚೆನ್ನಾಗಿದ್ದರೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿದ್ದಂಗೆ. ಯಾಕೆಂದರೆ ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ನಿಮ್ಮ ಫ್ಯಾಮಿಲಿ, ಮನೆ, ಮಕ್ಕಳು, ಅಪ್ಪ ಅಮ್ಮ ಎಲ್ಲರೂ ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ನೀವು ನಿಮ್ಮ ಹೆಲ್ತನ್ನು ಚೆನ್ನಾಗಿಟ್ಕೊಂಡ್ರೆ, ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಮನೆಯವರನ್ನು ಕೂಡ ಹೆಲ್ತಿಯಾಗಿ, ಖುಷಿಯಾಗಿ ಚೆನ್ನಾಗಿ ನೋಡ್ಕೊಬಹುದು. ನಮ್ಮೆಲ್ಲರ ಚಿತ್ತ ಆರೋಗ್ಯದತ್ತ ಅನ್ನೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.